ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರೋಜಾ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸಾಯಂಕಾಲ ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಜನ ಫ್ರೆಂಡ್ಸು ನಮ್ಮನೆ ಹತ್ರನೇ ಬಂದಿದ್ದರು. ನಮ್ಮೂರ ಪಕ್ಕನೇ ಇರೋ ಡಿಂಕಾದಲ್ಲಿ ಎಲ್ಲ ಮೀಟ್ ಮಾಡೋಣ, ಪಾರ್ಟಿ ಮಾಡೋಣ ಅಂತ ಡಿಸೈಡ್ ಆಗಿತ್ತು. ಮೊದಲು ಡಿಂಕಾದ ಹತ್ರ ಬಂದು ಚೌಟ್ರಿ ಹೆಂಗಿದೆ ನೋಡೋಣ ಅಂತ ಫಸ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಚೌಟ್ರಿ ಎಲ್ಲ ನೋಡಿಕೊಂಡು ಸ್ವಲ್ಪ ಐಟಮ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ದೇವಸ್ಥಾನಕ್ಕೆ ಬಂದಮೇಲೆ ದೇವ್ರನ್ನೆಲ್ಲ ನೋಡಿಕೊಂಡು ದರ್ಶನ ಎಲ್ಲ ಚೆನ್ನಾಗಿತ್ತು. ತಡೆ ಓಡಿಸ್ಕೊಂಡು ಆಮೇಲೆ ಚೌಟ್ರಿಗೆ ಮತ್ತೆ ಬಂದ್ವಿ. ಪಾತ್ರೆಗಳೆಲ್ಲ ಬೇಗ ತೊಳ್ಕೊಂಡು ಬೇಗ ಟಿಫನ್ಗೆ ಟೈಮ್ ಆಗಿಬಿಡುತ್ತೆ ಅಂತ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ. ತುಂಬ ವರ್ಷಗಳಾದಮೇಲೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಿ. ತುಂಬ ಖುಷಿಯಾಯಿತು. ಎಲ್ಲ ಖುಷಿಯಾಗಿ ಮಾತಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ಜೋಕ್ ಮಾಡಿಕೊಂಡು ನಗಾಡ್ಕೊಂಡು ಇರ್ತಿದ್ವಿ. ನನಗಂತೂ ಎಲ್ಲರೂ ನೋಡಿ ನನಗೆ ತುಂಬ ಖುಷಿಯಾಯಿತು. ಎಲ್ಲ ಖುಷಿಯಾಗಿದ್ವಿ. ಈ ದಿನ ಯಾವಾಗ ಬರುತ್ತೆ ಅಂತ ನಾನು ತುಂಬ ದಿನದಿಂದ ಕಾಯ್ತಿದ್ದೆ. ಪಾತ್ರೆ ಎಲ್ಲ ಕ್ಲೀನ್ ಆಯಿತು. ನಂತರ ಸ್ಟವ್ಗೆಲ್ಲ ಪೂಜೆ ಮಾಡಿ, ಅಲ್ಲೂ ಒಂದು ದೇವರಿತ್ತು, ನನ್ನ ಫ್ರೆಂಡ್ ಸವಿತಾ ಅಂತ, ಅವಳು ಪೂಜೆ ಮಾಡ್ತಿದ್ಲು ದೇವ್ರಿಗೆ. ನಂತರ ಬೇಗ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಟಿಫನ್ ಮಾಡೋಣ ಅಂತ ಹಾಲೆಲ್ಲ ಇಟ್ಟಿದ್ವಿ. ಹಾಲು ಇಟ್ಬಿಟ್ಟು ನಾವು ಈ ಕಡೆ ಮಾತಾಡ್ತಿದ್ವಿ. ಅದೆಷ್ಟು ಬೇಗ ಉಪ್ಪಂದು ಸುರಿದೋಯ್ತು ಅಂತಲೇ ಗೊತ್ತಿಲ್ಲ. ಪಾಪ ನನ್ನ ಫ್ರೆಂಡ್ ರಮೇಶನ್ನೇ ಎಲ್ಲ ಕ್ಲೀನ್ ಮಾಡ್ತಿದ್ದ. ಎಲ್ಲ ಅವನೇ ಕ್ಲೀನ್ ಮಾಡ್ತಿದ್ದ. ಅಷ್ಟರಲ್ಲಿ ಸ್ವಲ್ಪ ಮಸಾಲೆಗಳೆಲ್ಲ ರುಬ್ಕೊಬಿಡೋಣ, ಬೇಗ ಟಿಫನ್ಗೆ ಟೈಮ್ ಆಗಿಬಿಡುತ್ತೆ ಅಂತ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋತಿದ್ದೋ. ನನ್ನ ಫ್ರೆಂಡ್ಸ್ಗಳು ನಾವೆಲ್ಲ ಮಕ್ಕಳು ಕರ್ಕೊಂಡು ಹೋಗಿರೋದ್ರಿಂದ ಮಕ್ಳುಗಳಿಗೆಲ್ಲ ತುಂಬ ಹಸುವಾಗ್ಬಿಡುತ್ತೆ ಅಂತ ಬೇಗ ಎಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೆಲ್ಪ್ ಮಾಡ್ತಿದ್ರು. ಅಷ್ಟರಲ್ಲಿ ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಈ ಕಡೆ ಸ್ಟವಲ್ಲಿ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ, ತುಂಬ ಹೊಟ್ಟೆ ಹಸುವಾಗ್ತಿದೆ ಅಂತ ಅಂದ್ಕೊಂಡು ಈ ಕಡೆ ನಾವೆಲ್ಲ ಸೇರ್ಕೊಂಡು ಟೀ ಮಾಡ್ತಿದ್ವಿ. ತುಂಬ ವರ್ಷ ಆದಮೇಲೆ ನಾವೆಲ್ಲರೂ ನೋಡ್ತಿದ್ವಿ. ಎಲ್ಲ ಫ್ರೆಂಡ್ಸ್ಗಳ್ನ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು. ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಚಿಕನ್ ಫ್ರೈ ಮಾಡೋಣ ಅಂತ ಎಲ್ಲ ಅವನೇ ಮಾಡಿದ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ದ. ಫ್ಯಾಮಿಲಿ ಸೇರ್ಕೊಂಡು ಅಡುಗೆ ಮಾಡಿದ್ರೆ ಒಂಥರ ಖುಷಿ. ಆದರೆ ಫ್ರೆಂಡ್ಸ್ಗಳ ಜೊತೆಲಿ ಸೇರ್ಕೊಂಡು ಅಡುಗೆ ಮಾಡಿಕೊಂಡು ಖುಷಿಯಾಗಿ ಜೋಕ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ನಾವು ಎಷ್ಟು ಬೇಗ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ವಿ. ಎಲ್ಲ ನೋಡಿಕೊಂಡು ಜೋಕ್ ಮಾಡ್ಕೊಂಡು ಟೀ ಕುಡ್ಕೊಂಡು ಏನೇನು ಆಗ್ತಾನೆ ಅಡುಗೆಗೆ ಅಂತ ನೋಡ್ಕೊಂಡಿದ್ವಿ. ಆದ್ರೂ ನಾವು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಿದ್ವಿ. ಆಲೇ 10:30-12 ಗಂಟೆ ಆಗಿಬಿಟ್ಟಿತ್ತು ನಾವು ಟಿಫನ್ ಮಾಡೋದ್ರಲ್ಲಿ. ಹೆಂಗೋ ಹೋಟೆಲಿಂದ ಇಡ್ಲಿ ತೊಗೊಂಡು ಬಂದಿರೋದಕ್ಕೆ ಬೇಗ ಚಿಕನ್ ಫ್ರೈ ಮಾಡಿಕೊಂಡು ಎಲ್ಲ ಅದನ್ನೇ ಶೇರ್ ಮಾಡ್ಕೊಂಡು ತಿಂದ್ವಿ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಅವ್ರವ್ರ ಮಕ್ಳುಗಳ್ನೆಲ್ಲ ಕರ್ಕೊಂಡು ಬರೋದ್ರಿಂದ ಬರೀ ಮಕ್ಳುಗಳು ನೋಡ್ಕೊಳ್ಳೋ ಅಷ್ಟರಲ್ಲಿ ನಮಗಂತೂ ಸಾಕಾಗೋಯ್ತು. ಮಸಾಲ ರುಬ್ಬೋಣ ಅಂತ ಹೋದರೆ ಇಲ್ಲಿ ಮಸಾಲ ಈ ಜಾರಲ್ಲಿ ಸಣ್ಣನೇ ಆಗ್ತಿರ್ಲಿಲ್ಲ. ಏನು ಮಾಡೋದು, ಆದಷ್ಟಾಗಲಿ ಟೈಮ್ ಆಗಿಬಿಟ್ಟೈತೆ, ಬೇಗ ಇದನ್ನೇ ಮಾಡ್ಕೊಂಡು ತಿನ್ನೋಣ ಅಂತ ಹೆಂಗೋ ಸ್ವಲ್ಪ ದಪ್ಪಗೆ ರುಬ್ಕೊಂಡು ಅದನ್ನೇ ಮಸಾಲ ಎಲ್ಲ ಹಾಕಿ ಹೆಂಗೋ ಗ್ರೇವಿ ಮಾಡಿಕೊಟ್ರು. ಅದನ್ನೇ ಚೆನ್ನಾಗಿ ತಿಂದ್ವಿ. ಅದು ತುಂಬ ಟೇಸ್ಟಿಯಾಗಿತ್ತು. ಮಕ್ಳಿಗೂ ಎಲ್ಲ ಇಷ್ಟ ಆಯಿತು. ಪ್ರೀತಿ ಇರೋ ಕಡೆ ಅಡುಗೆನೂ ತುಂಬ ರುಚಿಯಾಗಿರುತ್ತಂತೆ. ಅದಂತೂ ನಿಜವಾಗ್ಲೂ ಸತ್ಯವಾದ ಮಾತು. ಎಲ್ಲ ಖುಷಿಯಾಗಿ ಈ ಥರ ಮೀಟ್ ಮಾಡಿದ್ದು ಸುಮಾರು ಒಂದು 25 ವರ್ಷಗಳೇ ಆಗಿದೆ ಅನಿಸುತ್ತೆ. ಎಲ್ರಿಗೂ ತುಂಬಾ ಖುಷಿಯಾಯಿತು. ಎಲ್ಲ ಎಂಜಾಯ್ ಮಾಡ್ತಿದ್ವಿ. ನಮ್ಮ ಮಕ್ಳುಗಳಂತೂ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಿದ್ರು. ಅದಾದಮೇಲೆ ಟಿಫನ್ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಬೇಗ ಅಡುಗೆ ಮಾಡೋಣ, ಟೈಮ್ ಆಗಿಬಿಡುತ್ತೆ ಅಂತ ಇಲ್ಲಿ ಮಟನ್ ಬಿರಿಯಾನಿ ಮತ್ತು ಕಬಾಬು ಎಲ್ಲ ಮಾಡಿಕೊಂಡು ತಿನ್ನೋರಿಗೆ ಮಶ್ರೂಮ್ ಕಬಾಬು, ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ವಿ. ಅದ್ರಲ್ಲಿ ನನ್ನ ಮಗಳೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು. ಎಲ್ರಿಗೂ ಖುಷಿಯಾಯಿತು. ಎಲ್ಲರೂ ನೋಡಿ ಇನ್ನೇನು ಬೇಗ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೊರಟ್ಬಿಡೋಣ, ಮಳೆ ಬರೋ ಟೈಮು. ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ವಲ್ಲ, ಬೇಗ ಟೈಮ್ ಆಗಿಬಿಡುತ್ತೆ, ಮನೇಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲ ಬೇಗ ಅಡುಗೆ ಮಾಡಿಕೊಂಡು ಅಷ್ಟರಲ್ಲಿ ಊಟನೂ ರೆಡಿ ಆಯಿತು. ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಮ್ಯೂಸಿಕಲ್ ಗೇಮ್ ಆಡೋಣ ಅಂತ ಈ ಕಡೆ ಬಂದ್ವಿ. ಬೇಗ ಊಟ ಮಾಡಿಕೊಂಡು ಗೇಮ್ ಆಡಿದ್ವಿ. ಈ ಗೇಮಲ್ಲಂತೂ ನಗ್ತೋರೇ ಇಲ್ಲ. ಎಲ್ಲ ತುಂಬ ಖುಷಿಯಾಗಿ ನಗ್ತಿದ್ರು. ಕೊನೆಗೆ ನಾವು ಮನೆಗೆ ಬರೋ ಟೈಮ್ ಬಂದೇ ಬಿಡ್ತು. ಎಲ್ಲ ಅವ್ರವ್ರ ಮನೆಗೆ ಸೇರಿಕೊಂಡು. ಥ್ಯಾಂಕ್ ಯು ಸೋ ಮಚ್.